ಈಗಿರುವಂಥ ಸಮಾಜದ ಒಂದು ಒಳಿತಿಗಾಗಿ ಅಥವಾ ಸಮಾಜ ಸ್ಥಾಪನೆಗಾಗಿರುವಂತಹ ಡಾಕ್ಟರ್ ಅಂಬೇಡ್ಕರ್ ಬರೆದಿರುವಂತಹ ಈ ಸಂವಿಧಾನ ನಮಗೆ ಬೇಡ, ಅದರಲ್ಲೂ ಅದನ್ನು ಬೆರೆದಂಥವರು ಒಬ್ಬ ದಲಿತರು ಅನ್ನುವಂಥ ಕಾರಣಕ್ಕಾಗಿ ಈ ಸಂವಿಧಾನ ಬೇಡ ಅಂತ ಹೇಳಿರಬಹುದು. ಸ್ನೇಹಿತರೆ, ನಾವು ಈಗ ಯೋಚನೆ ಮಾಡಬೇಕಾಗಿದೆ. ಈ ಹಿಂದೆ BJPಯವರು ಹೇಳ್ತಾ ಇದ್ದರು, ನಾವು ಬಂದಿರೋದೇ ಸಂವಿಧಾನವನ್ನು ಬದಲಿಸಲಿಕ್ಕೆ, ನಾವು ಬದಲಾಯಿಸಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ರು. ಈಗ BJPಯವರು ತಮ್ಮ ಬೆಂಬಲ ಅಂದರೆ ತಮ್ಮ ಶಕ್ತಿ ಕಡಿಮೆ ಆಗಿರೋದ್ರಿಂದ 400 ಅಂತ ಹೇಳ್ತಿದ್ದಂಥವರು ಅರ್ಧದಷ್ಟು, ಸ್ವಲ್ಪ ಹೆಚ್ಚು ಕಡಿಮೆ ಅರ್ಧದಷ್ಟು ಬಂದಿರೋ ಪರಿಣಾಮವಾಗಿ ಅವರ ಶಕ್ತಿ ಕುಸಿದಿದೆ. ಆ ಕುಸಿತಕ್ಕೆ ಕಾರಣವೇ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದ್ದು ಅವರಿಗೆ ಅರ್ಥವಾಗಿದೆ. ಸ್ನೇಹಿತರೆ ನಮಸ್ಕಾರ, ನಾನು ಹನುಮೇಗೌಡ. ಸ್ನೇಹಿತರೆ, ಕಳೆದ ವಾರ ಬೆಂಗಳೂರಿನ KR ಪುರಂನಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಸಾಧು ಸಂತ ಸ್ವಾಮೀಜಿಗಳ ಒಂದು ಸಮಾವೇಶವನ್ನು ಮಾಡಿ ಅಲ್ಲಿ ಹಿಂದುತ್ವಕ್ಕೆ ಶಕ್ತಿ ತುಂಬುವಂತಹ ಒಂದು ಕೆಲಸವನ್ನು ಮಾಡುವಂತಹ ಒಂದು ಸಮಾರಂಭ, ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪ್ರಮುಖ ಒಬ್ಬ ಸ್ವಾಮೀಜಿ ಪೇಜಾವರ ಮಠಾಧೀಶರು ಅವರು ಪ್ರೆಸ್ ಮೀಟನ್ನು ಮಾಡ್ತಾ ಒಂದು ಮಾತನ್ನು ಹೇಳಿದ್ದಾರೆ. ನಮಗೆ ಗೌರವಿಸುವಂತಹ ಸಂವಿಧಾನ ನಮಗೆ ಬೇಕಾಗಿದೆ, ಹಾಗಾಗಿ ಅದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ ಅನ್ನೋಂಥ ಮಾತುಗಳನ್ನು ಹೇಳಿ ಅವರು ರಾಜ್ಯಪಾಲರಿಗೆ ತಮ್ಮ ಮನವಿಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಸ್ವಾಮೀಜಿಯವರು ಯಾವ ಹಿನ್ನೆಲೆಯಿಂದ ಈ ಶಬ್ದವನ್ನು ಹೇಳಿದರು? ನಮಗೆ ಗೌರವಿಸುವಂತಹ ಸಂವಿಧಾನ ನಮಗೆ ಬೇಕು ಅಂತ ಹೇಳಿದರೆ ಈಗ ಇರುವಂತಹ ಸಂವಿಧಾನ ಅವರಿಗೆ ಗೌರವ ಕೊಡ್ತಾ ಇಲ್ವಾ? ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಸಮಾನವಾಗಿ ಕಾಣುವಂತಹ ಒಂದು ಸಂವಿಧಾನ ಈಗ ನಮ್ಮ ದೇಶದಲ್ಲಿ ಆಡಳಿತದಲ್ಲಿದೆ. ಅದರ ಮೇಲೆಯೇ ಇವತ್ತು ಆಡಳಿತ ನಡೀತಾ ಇದೆ. ಇಂತಹ ಪರಿಸ್ಥಿತಿನಲ್ಲಿ ನಮಗೆ ಗೌರವಿಸುವಂತಹ ಸಂವಿಧಾನ ಬೇಕು ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ ನಾನೊಂದು ಸ್ವಲ್ಪ ಸ್ವಾತಂತ್ರ್ಯ ಪೂರ್ವಕ್ಕೆ ಹೋಗಬೇಕಾಗತ್ತೆ. ಈ ಹಿಂದೆ ಚಾತುರ್ವರ್ಣ ಅಥವಾ ಜಾತಿ ಆಧಾರಿತವಾಗಿ ಈ ದೇಶದ ಒಂದು ರಾಜ್ಯಾಡಳಿತ ನಡೀತಿತ್ತು, ಅಂದರೆ ರಾಜಪ್ರಭುತ್ವ ಇತ್ತು. ಅಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ರಾಜನ ಮಹಾಮಂತ್ರಿಯಾಗಿ ಅಥವಾ ರಾಜಗುರುಗಳಾಗಿ ಆ ಆಸ್ಥಾನದಲ್ಲಿದ್ದಂಥವರು ಮೇಲ್ವರ್ಗದವರು, ಅಂದರೆ ಬ್ರಾಹ್ಮಣರು. ಆ ಬ್ರಾಹ್ಮಣರು ಹೇಳಿದ್ದೇ ಕಾನೂನು ಆಗ್ತಾ ಇತ್ತು. ಅಲ್ಲಿ ಮನುಸ್ಮೃತಿಯ ಆಧಾರದ ಮೇಲೆ ಅವತ್ತು ರಾಜಪ್ರಭುತ್ವ ನಡೀತಾ ಇತ್ತು. ಇಂತಹ ಒಂದು ಸಂವಿಧಾನ ಬೇಕು ಅಂತ ಅವರು ಹೇಳಿರಬಹುದು. ಅಂದರೆ ಇವತ್ತು ಎಲ್ಲ ಜಾತಿ ಜನಾಂಗದವರು ಸಮಾನರು. ಯಾವ ಒಂದು ಮೇಲ್ವರ್ಗ ಅಂತ ಇದ್ದಾರೆ ಅವರಿಗೂ ಒಂದೇ ಓಟು, ಕೆಳವರ್ಗದವರೆಗೂ ಅಂದರೆ ಶೂದ್ರರಿಗೂ ಒಂದೇ ಓಟು, ಹೀಗೆ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಇರುವುದರಿಂದ ಅವರಿಗೆ ತುಂಬ ಸಿಟ್ಟಾಗಿರಬಹುದು. ಮತ್ತು ಇವತ್ತಿಗೂ ಕೂಡ ಗ್ರಾಮಗಳಲ್ಲಿ ಬ್ರಾಹ್ಮಣರು ಉಳಿದ ಜಾತಿಯವರನ್ನು ಅಂದರೆ ಶೂದ್ರರನ್ನು ಮಾತನಾಡಿಸಬೇಕಾದರೆ 2 ಅಕ್ಷರದಿಂದ ಮಾತನಾಡಿಸ್ತಾರೆ. ಯಂಕ, ನಾಣಿ, ತಿಪ್ಪ, ರುದ್ರ, ಈ ರೀತಿ ಅತ್ಯಂತ ನಿಕೃಷ್ಟವಾಗಿ ಆ ವ್ಯಕ್ತಿಗಳನ್ನು ಸಂಬೋಧಿಸ್ತಾರೆ. ಹಾಗೆ ಬ್ರಾಹ್ಮಣರನ್ನು ಉಲ್ಲೇಖಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಶೂದ್ರರು ಸ್ವಾಮೀಜಿ ಅಂತ ಮಾತನಾಡಬೇಕು, ಅವರ ಹೆಸರನ್ನು ಹಿಡಿದು ಮಾತನಾಡಬಾರದು. ಇದು ಅವರಿಗೆ ಮುಜುಗರಕ್ಕೆ ಕಾರಣ ಆಗಿದೆ. ಈ ಹಿಂದೆ ಶೂದ್ರರು ತಲೆಯ ಮೇಲೆ ಬಟ್ಟೆಯನ್ನು ಹಾಕುವಾಗಿಲ್ಲ, ಹೆಗಲ ಮೇಲೆ ಬಟ್ಟೆಯನ್ನು ಹಾಕುವಾಗಿಲ್ಲ. ಅವರ ತಲೆಯ ಮೇಲೆ ಹೆಗಲ ಮೇಲೆ ಇದ್ದಂತಹ ಬಟ್ಟೆಯನ್ನು ಕಂಕ್ಲಲ್ಲಿ ಇಟ್ಕೊಂಡು ಕೈ ಕಟ್ಟಿ ಮುಂದೆ ತಲೆಬಾಗಿ ನಿಲ್ಲಬೇಕಾಗಿತ್ತು. ಕಾಲಲ್ಲಿ ಚಪ್ಪಲಿ ಹಾಕುವಂತಹ ಒಂದು ವ್ಯವಸ್ಥೆ ಇರಲಿಲ್ಲ, ಚಪ್ಪಲಿ ಹಾಕಿದರೆ ಬಿಟ್ಟು ನಿಲ್ಲಬೇಕಾಗಿತ್ತು. ಅದಕ್ಕೂ ಸ್ವಲ್ಪ ಹಿಂದೆ ಹೋದರೆ ಆ ಶೂದ್ರರ ಮುಖವನ್ನೇ ನೋಡುವ ಹಾಗಿಲ್ಲ. ಅದರಲ್ಲೂ ವಿಶೇಷವಾಗಿ ಅತಿಶೂದ್ರರು ರಸ್ತೆಯಲ್ಲಿ ನಡೆದಾಡಬೇಕಾದ್ರೆ ಶಬ್ದ ಮಾಡ್ತಾ ಬರಬೇಕಾಗಿತ್ತು, ಅವರ ನಡೆದ ಹೆಜ್ಜೆಗಳು ಕಾಣಬಾರದಿತ್ತು. ಇತ್ಯಾದಿಯ ಹಲವು ನಿಬಂಧನೆಗಳ, ಅಂದರೆ ದಲಿತರನ್ನು ದೌರ್ಜನ್ಯ ಮಾಡಿ ಅವರು ಬೆಳೆದ ಬೆಳೆಯನ್ನು ತಿಂದು ಹೊಟ್ಟೆ ಬೆಳೆಸ್ಕೊಂಡು ಕೂತ್ಕೊಳ್ತಾ ಇದ್ದಂತಹ ಸಮಾಜ ಅದೇ ಬ್ರಾಹ್ಮಣ ಸಮಾಜ ಆಗಿತ್ತು. ಇಂತಹ ಬ್ರಾಹ್ಮಣ್ಯ ಹೊಂದಿರುವಂತಹ ಒಂದು ಪೇಜಾವರ ಮಠಾಧೀಶರು ಈ ವಿಚಾರವನ್ನೇ ಇಟ್ಕೊಂಡು ಹೇಳಿರಬಹುದು. ಅದೇ ಹಿನ್ನೆಲೆಯಲ್ಲಿ ಅವರು ನಮಗೆ ಮನುಸ್ಮೃತಿ ಬೇಕು ಅಂತ ಹೇಳಿರಬಹುದು. ಈಗಿರುವಂಥ ಸಮಾಜದ ಒಂದು ಒಳಿತಿಗಾಗಿ ಅಥವಾ ಸಮಾಜ ಸ್ಥಾಪನೆಗಾಗಿರುವಂತಹ ಡಾಕ್ಟರ್ ಅಂಬೇಡ್ಕರ್ ಬರೆದಿರುವಂತಹ ಈ
ಸಂವಿಧಾನ ನಮಗೆ ಬೇಡ. ಅದರಲ್ಲೂ ಅದನ್ನು ಬೆರೆದಂಥವರು ಒಬ್ಬ ದಲಿತರು ಅನ್ನುವಂಥ ಕಾರಣಕ್ಕಾಗಿ ಈ ಸಂವಿಧಾನ ಬೇಡ ಅಂತ ಹೇಳಿರಬಹುದು. ಸ್ನೇಹಿತರೆ, ನಾವು ಈಗ ಯೋಚನೆ ಮಾಡಬೇಕಾಗಿದೆ. ಈ ಹಿಂದೆ BJPಯವರು ಹೇಳ್ತಾ ಇದ್ದರು, ನಾವು ಬಂದಿರೋದೇ ಸಂವಿಧಾನವನ್ನು ಬದಲಿಸಲಿಕ್ಕೆ, ನಾವು ಬದಲಾಯಿಸಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ರು. ಈಗ BJPಯವರು ತಮ್ಮ ಬೆಂಬಲ ಅಂದರೆ ತಮ್ಮ ಶಕ್ತಿ ಕಡಿಮೆ ಆಗಿರೋದ್ರಿಂದ 400 ಅಂತ ಹೇಳ್ತಿದ್ದಂಥವರು ಅರ್ಧದಷ್ಟು, ಸ್ವಲ್ಪ ಹೆಚ್ಚು ಕಡಿಮೆ ಅರ್ಧದಷ್ಟು ಬಂದಿರೋ ಪರಿಣಾಮವಾಗಿ ಅವರ ಶಕ್ತಿ ಕುಸಿದಿದೆ. ಆ ಕುಸಿತಕ್ಕೆ ಕಾರಣವೇ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದ್ದು ಅವರಿಗೆ ಅರ್ಥವಾಗಿದೆ. ಅದೇ ಕಾರಣಕ್ಕೆ ರವಿ ಅನ್ನುವಂತಹ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರೊಬ್ಬರು ಅನಂತಕುಮಾರ್ ಹೆಗಡೆಯನ್ನು ಹುಚ್ಚ ಅಂತ ಕರೆದಿದ್ದಾರೆ. ಇದನ್ನೆಲ್ಲ ನಾವು ಗಮನಿಸಬೇಕಾಗಿದೆ ಸ್ನೇಹಿತರೆ. ಆ ಕಾರಣಕ್ಕಾಗಿ RSSನ ಹಿಡನ್ ಅಜೆಂಡಾ ಅಥವಾ RSS ಯಾವ ಒಂದು ಈ ದೇಶದ ಒಂದು ಆಡಳಿತವನ್ನು ಬ್ರಾಹ್ಮಣರ ಕೈಯಲ್ಲೇ ಇಟ್ಕೊಳ್ಬೇಕು ಅಂತ ಹೊರಟಿದ್ರು, ಆ ವಿಚಾರವನ್ನು ಇವತ್ತು ಸ್ವಾಮೀಜಿಗಳ ಮೂಲಕ ಮಾಡಿಸ್ಲಿಕ್ಕೆ ಹೊರಟಿದ್ದಾರೆ. BJP ಸ್ವಲ್ಪ ಹಿಂದೆ ಸರಿದಿದೆ. ಇನ್ನು ಮುಂದೆ ಅತ್ಯಂತ ವ್ಯವಸ್ಥಿತವಾಗಿ ಸ್ವಾಮೀಜಿಗಳ ಮೂಲಕ ಬೀದಿನಲ್ಲಿ ಪ್ರತಿಭಟನೆ ಗಲಾಟೆಗಳನ್ನು ಮಾಡಿಸಿ ಸಂವಿಧಾನವನ್ನು ಬದಲಿಸಬಹುದು. ಈ ಹಿನ್ನೆಲೆಯಿಂದ ಇಡೀ ದೇಶದ ಶೂದ್ರ ಜನಾಂಗ ಅಂದರೆ ಉಳಿದಂಥ ಎಲ್ಲ ಜಾತಿ ಜನಾಂಗದವರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸಂವಿಧಾನದ ಕಾನೂನುಗಳನ್ನು ನಾವು ಓದಬೇಕಾಗಿದೆ. ಅದರ ಮೂಲಕ ನಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕಾಗಿದೆ. ನಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಂಡು ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಪ್ರತಿಯೊಬ್ಬರ ಪಾತ್ರ ಅವಶ್ಯಕತೆ ಇದೆ. ತಪ್ಪಿದಲ್ಲಿ ಈ ಸ್ವಾಮೀಜಿಗಳು ಮನುಸ್ಮೃತಿಯನ್ನು ಹೇರಬಹುದು. ಅದೇ ದಿಕ್ಕಿನಲ್ಲಿ ಏಕಭಾಷಾ, ಏಕ ಚುನಾವಣೆ ಮತ್ತು ಏಕ ಆಡಳಿತ ಅಂದರೆ ಕೇಂದ್ರೀಕೃತವಾದಂಥ ಆಡಳಿತವನ್ನು ನಡೆಸಲಿಕ್ಕೆ ಈಗಾಗಲೇ ಮೋದಿ ತನ್ನ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಿಂದ ಉಳಿದಂತಹ ಎಲ್ಲ ಶೂದ್ರ ಜನಾಂಗದವರು ವಿಶೇಷವಾಗಿ ಜಾಗೃತರಾಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಜಾಗೃತರಾಗಿ ಯಾವ ಒಂದು ಮೇಲ್ವರ್ಗದವರು ಸ್ವಘೋಷಣೆಯಿಂದ ನಾವೇ ಶ್ರೇಷ್ಠರು ಅಂತ ಹೇಳ್ಕೊಂಡಿದ್ದಾರೋ ಅವರಿಗೆ ಸರಿಯಾದ ಒಂದು ಪಾಠವನ್ನು ಕಲಿಸಬೇಕಾಗಿದೆ. ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.